ನಮಸ್ಕಾರ ಸ್ನೇಹಿತರೆ. ಮೊನ್ನೆಯಷ್ಟೇ ನಾವು ಕನ್ನಡದ ಹಿರಿಯ ಕಥೆಗಾರರು, ಲೇಖಕರು, ಚಿಂತಕರು, ವಿಶೇಷವಾಗಿ ಕಾದಂಬರಿಗಳಲ್ಲಿ ಜೀವನ ಪ್ರೀತಿ, ಆಮೇಲೆ ಜನಸಾಮಾನ್ಯರ ಬದುಕನ್ನು, ಶ್ರಮಿಕರ ಬದುಕನ್ನು ಭಾಳ ಪ್ರೀತಿಯಿಂದ ಕಟ್ಟಿಕೊಟ್ಟಂತಹ ಲೇಖಕ ನಾ ಡಿಸೋಜ ಅವರನ್ನು ನಾವು ಮೊನ್ನೆಯಷ್ಟೇ ಕಳ್ಕೊಂಡಿದ್ದೀವಿ. ಅವರ ನಿಧನ ಮುಂದಿನ ಜನಾಂಗಕ್ಕೆ ಎಷ್ಟೋ ವಿಚಾರಗಳನ್ನು ತಿಳಿಸಬೇಕಾದಂಥ ಒಬ್ಬ ಲೇಖಕ ಕಣ್ಮರೆಯಾಗಿರುವಂಥದ್ದು ಮುಂದಿನ ಜನಾಂಗಕ್ಕೆ ಆದ ನಷ್ಟ ಅಂತ ನಾನು ಭಾವಿಸ್ತೇನೆ. ನಾ ಡಿಸೋಜ ಅವರ ಸಂಪರ್ಕಕ್ಕೆ ನಾನು ಬಂದದ್ದು ಹೇಗೆ ಅಂತ ಹೇಳಿದ್ರೆ, ಆರ್ ನಾಗೇಶ್ ಕನ್ನಡ ರಂಗಭೂಮಿಯ ಖ್ಯಾತ ನಿರ್ದೇಶಕರು. ಅವರು ನನ್ನ ಸಂಸ್ಥೆಗೆ, ಪಂಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರ ಸಂಸ್ಥೆಗೆ ನಾಟಕನ ನಿರ್ದೇಶನ ಮಾಡಬೇಕು ಅಂತ ಆಸೆಪಟ್ಟರು. ಯಾವಾಗ ಅಂತ ಹೇಳಿದ್ರೆ, ಅವ್ರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ. ಆಗ ಯಾವ ನಾಟಕನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಹೊಸ ಕಾದಂಬರಿಯನ್ನು ರಂಗರೂಪ ಮಾಡಬೇಕು ಅನ್ನೋ ಆಸೆ ನನಗೆ ಮತ್ತು ನಾಗೇಶ್ ಅವ್ರಿಗೂ ಬಂತು. ಆಗ ನಾ ಡಿಸೋಜ ಅವರ ಕೈತಾನ್ ಗಾಂಧಿಯ ಸ್ವಾತಂತ್ರ್ಯ ಹೋರಾಟ ಅಂತ ಒಂದು ಕೃತಿ ನಮಗೆ ಸಿಕ್ತು. ಅದನ್ನು ನಾನು ಮತ್ತು ಆರ್ ನಾಗೇಶ್ ಅವರು ಅನೇಕ ಸಂದರ್ಭಗಳಲ್ಲಿ ನಾವು ಓದಿದಾಗ ಅದರಲ್ಲಿ ನಮಗೆ ವಿಶೇಷವಾಗಿ ನಾವಿಬ್ಬರು ಗುರುತಿಸಿದ್ದೇನು ಅಂತ ಹೇಳಿದ್ರೆ, ಕ್ರಿಸ್ತನೊಬ್ಬನ ಸ್ವಾತಂತ್ರ್ಯದ ಹೋರಾಟ ಅದು ಅದರಲ್ಲಿ ದಾಖಲೆ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಆ ಕ್ರಿಸ್ತ ಸಮುದಾಯದ ಒಬ್ಬ ಹುಡುಗ ಒಂದು ಮಾನಸಿಕ ಸಂದಿಗ್ಧತೆಗೆ ಸಿಕ್ಕಾಕೋತಾನೆ ಆ ಕಾದಂಬರಿಯಲ್ಲಿ. ಅಂದರೆ ಗಾಂಧಿಯ ವಿಚಾರಧಾರೆಗಳಿಗೆ ಆಕರ್ಷಿತನಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾ, ಅಥವಾ ಆಗ ಅಧಿಪತ್ಯ ಇದ್ದಂತಹ ಕ್ರೈಸ್ತರನ್ನು ವಿರೋಧ ಕಟ್ಕೊಳ್ಬೇಕಾ ಅನ್ನುವಂಥ ಒಂದು ಮಾನಸಿಕ ಸಂದಿಗ್ಧತೆ. ಈ ರೀತಿಯ ಒಂದು ಸಂಘರ್ಷದ ನೆಲೆಯಲ್ಲಿ ನಾ ಡಿಸೋಜ ಅವರು ಆ ಕೃತಿಯನ್ನು ಬರೆದಿದ್ದರು. ಬಹಳ ಇಷ್ಟ ಆಯಿತು, ನನಗೂ ಭಾಳ ಇಷ್ಟ ಆಯಿತು, ನಾಗೇಶ್ವರ್ಗೂ ಭಾಳ ಇಷ್ಟ ಆಯಿತು. ನಾನು ಮತ್ತು ಆರ್ ನಾಗೇಶ್ ಇಬ್ಬರು ಹೋಗಿ, ಈಗೇನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರನ್ನ ಭೇಟಿ ಮಾಡಿ ಆ ಕೃತಿಯನ್ನು ಅವ್ರಿಗೆ ಕೊಟ್ಟು ಇದನ್ನು ರಂಗರೂಪ ಮಾಡಿಕೊಡ್ಬೇಕು ಅಂತ ನಾವು ಅವರನ್ನು ಕೋರ್ಕೊಂಡ್ವಿ. ಬಹಳ ಪ್ರೀತಿಯಿಂದ ಒಪ್ಪಿ ಮುಕುಂದರಾಜ್ ಅವರು ಆ ಕೃತಿಯನ್ನು ನಾಟಕಕ್ಕೆ ಅಳವಡಿಸಿ ಕೊಟ್ಟರು. ಆ ನಾಟಕದ ಹೆಸರು ಮುಳ್ಳಿನ ಕಿರೀಟ ಅಂತ. ಈಗಾಗಲೇ ಬೆಂಗಳೂರು ದೂರದರ್ಶನದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಅಧಿಕ ಪ್ರದರ್ಶನಗಳನ್ನು ಅದು ಕಂಡಿದೆ. ರಂಗದ ಮೇಲೆ 11-12 ಪ್ರದರ್ಶನ ಕಂಡಿದೆ. ಬಹಳ ಜನಪ್ರಿಯತೆ ಮತ್ತು ಚರ್ಚೆಗೆ ಒಳಪಟ್ಟಂತಹ ನಾಟಕ ಮುಳ್ಳಿನ ಕಿರೀಟ. ನಾ ಡಿಸೋಜ ಅವರನ್ನು ತಾವೊಂದು ಸರಿ ಬರಬೇಕು ಸರ್ ಅಂತ ಕೇಳಿದಾಗ, ನಾಟಕದ ರಿಹರ್ಸಲ್ ಸಂದರ್ಭದಲ್ಲಿ, ಅಂದರೆ ನಾಟಕ ಪ್ರದರ್ಶನಕ್ಕೂ ಮುನ್ನ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಸೇರಿ ಓದಿ ಅದನ್ನು ನಾವು ತಾಲೀಮು ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ನಾ ಡಿಸೋಜ ಅವರು ಬಂದರು. ನಾ ಡಿಸೋಜ ಅವರು ಬಂದು ನಮ್ಮೊಂದಿಗಿದ್ದು ಇಡೀ ಓದನ್ನು ಮತ್ತು ತಾಲೀಮಿನ ಪ್ರದರ್ಶನಗಳನ್ನೆಲ್ಲ ನೋಡಿದ್ರು. ನೋಡಿ ಅವರು ಅನೇಕ ಸೂಕ್ಷ್ಮವಾದಂಥ ವಿಚಾರಗಳನ್ನು ಹೇಳಿದರು. ಅದರಲ್ಲಿ ನಮಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಅನಿಸಿದ್ದೇನು ಅಂತಂದರೆ, ಅವರು ಒಬ್ಬರು ಕ್ರೈಸ್ತ ಧರ್ಮೀಯರಾಗಿ ಹುಟ್ಟಿ ಕ್ರೈಸ್ತ ಧರ್ಮದಲ್ಲಿ ಇರತಕ್ಕಂಥ ಹುಳುಕುಗಳನ್ನು, ಅದರಲ್ಲಿರುವಂಥ ಶ್ರೇಷ್ಠತೆಯನ್ನು, ಅದರಲ್ಲಿರುವಂಥ ನಿಕೃಷ್ಟತೆಗಳನ್ನು ಬಹಳ ಚೆನ್ನಾಗಿ ಅರಿತು ಅದಕ್ಕೊಂದು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ವ್ಯಂಗ್ಯದ ಮೊನಚನ್ನು ಬೆರೆಸಿ ಬರೆದಿದ್ದರು ನಾಟಕವನ್ನು. ಅದೊಂದು ಕೆಲವು ಕಡೆ ಪ್ರತಿಭಟನೆಯ ಸಂಕೇತಿಕವಾಗಿಯೂ ಕೂಡ ಬಹಳ ಅದು ನಮ್ಮ ಗಮನ ಸೆಳೆದಿತ್ತು. ಆನಂತರ ಆ ನಾಟಕದಲ್ಲಿ ಬರುವಂಥ ಮುಖ್ಯ ಪಾತ್ರ ಕೈತಾನ್. ಅವನು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು, ಒಂದು ಇಗರ್ಜಿ ಚರ್ಚ್ನಲ್ಲಿ ಯಾವ ರೀತಿಯಲ್ಲಿ ವಾತಾವರಣ ಇರುತ್ತೆ, ಆ ವಾತಾವರಣವನ್ನು ಯಾವ ರೀತಿ ಗ್ರಹಿಸಬೇಕು ಅನ್ನುವಂಥ ಸೂಕ್ಷ್ಮತೆಗಳನ್ನು ಕೂಡ ಅವ್ರು ನನಗೆ ಹೇಳಿದ್ರು. ನಾಟಕದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳು ಬಂತು. ಅದನ್ನು ಇಷ್ಟಪಟ್ಟು ದೂರವಾಣಿ ಮುಖೇನ ನನ್ನ ಸಂಪರ್ಕಿಸಿ ಶುಭಾಶಯಗಳನ್ನು ತಿಳಿಸಿದ್ರು. ಆಮೇಲೆ ದೂರದರ್ಶನದಲ್ಲೂ ಕೂಡ ಆ ನಾಟಕವನ್ನು ಅವರು ನೋಡಿದರು. ಆಗಾಗ ಬೆಂಗಳೂರಿಗೆ ಬಂದಾಗ ನಾನು ಅವರನ್ನು ಮಾತಾಡಿಸಿದ್ದು ಉಂಟು, ಕಾರ್ಯಕ್ರಮಗಳಲ್ಲಿ ಭೇಟಿಯಾದದ್ದು ಉಂಟು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಅವರು ಆಯ್ಕೆ ಆದದ್ದು ನನಗೆ ತುಂಬ ಸಂತೋಷ ತಂತು.
ಹೀಗಾಗಿ ನಾನು ಅವ್ರ ಜೊತೆ ಒಂದು ರೀತಿ ನಿಕಟವಾಗಿ ಇದ್ದೆ. ಬೆಂಗಳೂರಿನಲ್ಲಿ ಬಂದಾಗ ಬೆಂಗಳೂರಿನಲ್ಲಿ ಅವರ ಮಗನ ಮನೆ ಅಂತ ಕಾಣಿಸುತ್ತೆ, ಅಲ್ಲಿ ಉಳ್ಕೋತಿದ್ರು. ಮೂಲತಃ ಸಾಗರದವರು. ಮತ್ತೆ ಮತ್ತೆ ಕೂಡ ನಾನು ಅವ್ರಿಗೆ ಫೋನ್ ಮಾಡ್ತಾ ಇದ್ದದ್ದು ಉಂಟು. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ದುರ್ಗಮವೆಂಬ ವ್ಯೂಹ ಅಂತ ಒಂದು ಕಾದಂಬರಿ. ಆ ಕಾದಂಬರಿಯಲ್ಲಿ ಬರುವಂಥ ಹುಡುಗ ತನ್ನ ತಲೆಮಾರಿನ ತನ್ನ ವಂಶಾವಳಿಯ ಕುರುಹುಗಳನ್ನು ಒಂದು ದಾಖಲೆಯನ್ನು ಮಾಡಲಿಕ್ಕೋಸ್ಕರವಾಗಿ, ಸಾಕ್ಷ್ಯಾಧಾರಗಳನ್ನು ತರಲಿಕ್ಕೋಸ್ಕರವಾಗಿ ಅನಧಿಕೃತವಾಗಿ ಪ್ರವೇಶ ಮಾಡುವಂಥ ಒಂದು ಕತೆ. ಆ ಕೃತಿ ನಾನು ಓದಿಲ್ಲ. ನಾಗೇಶ್ ಅವರಿಗೆ ಇದನ್ನು ಒಂದು ಚಲನಚಿತ್ರ ಮಾಡಿ ನಾನು ಅದರಲ್ಲಿ ಮುಖ್ಯ ಪಾತ್ರ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಒಂದು ಸ್ವಲ್ಪ ನಾನು ಅವರನ್ನು ಸಂಪರ್ಕಿಸಿದ್ದೆ. ಆಗೊಮ್ಮೆ ಈಗೊಮ್ಮೆ ದೂರವಾಣಿ ಮುಖಾಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರ ನಿಧನ ನಿಜಕ್ಕೂ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದಂಥ ನಷ್ಟ. ನಮಗಾದರೂ ಅವರ ಸಾಹಿತ್ಯ ಕೃತಿಗಳು ಮತ್ತು ಅವರು ಒಡನಾಟಕ್ಕೆ ಸಿಕ್ಕಿದ್ರು. ಆದರೆ ಒಂದು ಮುಂದಿನ ತಲೆಮಾರಿಗೆ, ಮುಂದಿನ ಜನಾಂಗಕ್ಕೆ ಈ ರೀತಿ ಒಬ್ಬ ಜೀವನ ಪ್ರೀತಿಯ ಲೇಖಕನನ್ನು ಕಳೆದುಕೊಂಡಿರುವಂಥದ್ದು ನಿಜಕ್ಕೂ ಸಮಾಜಕ್ಕಾದಂತಹ, ಸಾಂಸ್ಕೃತಿಕ ಕ್ಷೇತ್ರಕ್ಕಾದಂತಹ ತುಂಬಲಾರದ ನಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅಗಲಿದ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಕುಟುಂಬ ವರ್ಗಕ್ಕೂ ಕೂಡ ಈ ದುಃಖವನ್ನು ಸಹಿಸುವಂತಹ ಶಕ್ತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾಡಿಸೋಜ ಸರ್, ನೀವಿಲ್ಲ ಅಂತಂದರೂ ಕೂಡ ನಿಮ್ಮ ಕೃತಿಯ ಮೂಲಕ, ನಿಮ್ಮ ಬರಹದ ಮೂಲಕ ಸದಾ ನಮ್ಮೊಡನೆ ತಾವು ಜೀವಂತವಾಗಿದ್ದೀರಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ.